18 ವರ್ಷ ತುಂಬಿದಂತಹ ಪ್ರತಿಯೊಬ್ಬರಿಗೂ ದೇಶದ ಭವಿಷ್ಯವನ್ನು ಬದಲಿಸುವಂತಹ ಮತದಾನದ ಹಕ್ಕು ನೀಡುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ನಮ್ಮ ರಾಷ್ಟ್ರ. ಆದರೆ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಅದೇ ವಯೋಮಿತಿಯ ಅಥವಾ ಅದಕ್ಕಿಂತ ಹೆಚ್ಚಿನ ವಯೋಮಿತಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರಾಜಕೀಯ ಅಥವಾ ಕ್ಯಾಂಪಸ್ ರಾಜಕೀಯದಲ್ಲಿ ನಿರ್ಬಂಧಿಸುತ್ತಿದ್ದಾರೆ. ಕಾರಣ, ಯುವ ವಿದ್ಯಾರ್ಥಿಗಳ ಧ್ವನಿಯನ್ನು, ಅವರ ಪ್ರಶ್ನೆಯನ್ನು ಭಯಪಡುವಂತಹ ಅಧಿಕಾರಿಗಳು, ರಾಜಕೀಯ ನೇತಾರರು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದಾರೆ ಎಂಬುವ ಒಂದೇ ಕಾರಣ. ಕಾಲೇಜು, ವಿಶ್ವವಿದ್ಯಾನಿಲಯಗಳನ್ನು ತೆಗೆದು ನೋಡುವುದಾದರೆ, ಮಕ್ಕಳೇ ಶಿಸ್ತಿನೊಂದಿಗೆ ಬದುಕಿರಿ, ಡಿಸಿಪ್ಲಿನ್ ಸ್ಟೂಡೆಂಟ್ ಆಗಿ ಬದುಕಿರಿ, ಮ್ಯಾನೇಜ್ಮೆಂಟಿನ ರೂಲ್ಸ್ ಅನ್ನು, ಆಜ್ಞೆಗಳನ್ನು ಪಾಲಿಸುತ್ತಾ ಕೇವಲ ಆಜ್ಞೆ ಪಾಲಕರಾಗಿ ಬದುಕಿರಿ ಎಂದು ವಿದ್ಯಾರ್ಥಿಗಳನ್ನು ಕೇವಲ ಆಜ್ಞೆ ಪಾಲಕರಾಗಿ ಮಾಡಿ ಅವರ ವಿಮರ್ಶನಾತ್ಮಕ ಚಿಂತನೆಗಳನ್ನು, ಅವರ ಪ್ರಶ್ನೆಗಳನ್ನು, ಅವರ ಶಬ್ದಗಳನ್ನು ಕುಂಠಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆ. ವಿದ್ಯಾರ್ಥಿಗಳೆಂದರೆ ಸಾಮಾಜಿಕ ಪ್ರಜ್ಞೆಯುಳ್ಳ, ರಾಜಕೀಯ ಅರಿವು, ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ನಾಳೆಯ ನೇತಾರರ ಗುಣಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿಸಬೇಕಾದಂತಹ ಇಂತಹ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಹೀಗೆ ರೂಪಿಸಿದ್ದರೆ ನಮ್ಮ ಸಮಾಜದಲ್ಲಿ, ನಮ್ಮ ಪ್ರಜಾಪ್ರಭುತ್ವದಂತಹ ರಾಷ್ಟ್ರದಲ್ಲಿ ಹೇಗೆ ತಾನೇ ಪ್ರಜ್ಞೆಯುಳ್ಳಂತಹ ವಿದ್ಯಾರ್ಥಿಗಳು, ನೇತಾರರು ಬೆಳೆಯಲು ಸಾಧ್ಯ? ಪ್ರೀತಿಯರೇ, ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ರಾಜಕೀಯ ಅರಿವನ್ನು, ಅದೇ ರೀತಿಯಲ್ಲಿ ವಿಮರ್ಶನಾತ್ಮಕ ಚಿಂತನೆಯನ್ನು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು, ಸಾಮಾಜಿಕ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯನ್ನು ಹೊತ್ತು ಒಳ್ಳೆಯ ನೇತಾರನಾಗಲು ಶಾಲೆ ಕಾಲೇಜುಗಳಲ್ಲಿರುವಂತಹ ವಿದ್ಯಾರ್ಥಿ ಸಂಘಟನೆಗಳು, ಕ್ಯಾಂಪಸ್ ರಾಜಕೀಯವೇ ಕಾರಣವಾಗುತ್ತದೆ. ಆದರೆ ಈ ಕಾಲದಲ್ಲಿ ಇಂತಹ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸುವಂತಹ ರೀತಿಯಲ್ಲಿ ನಮ್ಮ ನೇತಾರರು, ಮ್ಯಾನೇಜ್ಮೆಂಟ್ಗಳು ನಿಯಮಗಳನ್ನು ರೂಪಿಸುತ್ತಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಧ್ವನಿಯನ್ನು, ನಿಮ್ಮ ಪ್ರಶ್ನೆಯನ್ನು, ನಿಮ್ಮ ವಿಮರ್ಶನಾತ್ಮಕ ಚಿಂತೆಯನ್ನು ಭಯಪಡುವಂತಹ ಒಂದು ರಾಜಕೀಯ ಸಮೂಹ ನಮ್ಮ ಸಮೂಹದಲ್ಲಿದೆ, ಸಮಾಜದಲ್ಲಿದೆ. ಆದುದರಿಂದ ನಿಮ್ಮ ಹಕ್ಕನ್ನು, ನಿಮ್ಮ ಶಕ್ತಿಯನ್ನು ನೀವು ತಿಳಿಯಬೇಕಾದರೆ ಒಮ್ಮೆ ಶಬ್ದಿಸಿ ನೋಡಿ, ಒಮ್ಮೆ ಪ್ರಶ್ನೆ ಕೇಳಿ ನೋಡಿ, ಒಮ್ಮೆ ನಿಮ್ಮ ಧ್ವನಿಯನ್ನು ಎತ್ತಿ ನೋಡಿ. ನಿಮಗೆ ನಿಮ್ಮ ಶಕ್ತಿಯನ್ನು, ನಿಮ್ಮ ಬಲವನ್ನು, ನಿಮ್ಮ ಹಕ್ಕನ್ನು, ಈ ಪ್ರಜಾಪ್ರಭುತ್ವದಲ್ಲಿರುವಂತಹ ನಿಮ್ಮ ರೈಟನ್ನು ನಿಮಗೆ ತಿಳಿದು ಬರುತ್ತದೆ. ಆದುದರಿಂದ ನೀವಾಗಿ ಕೇಳಬೇಕಾದಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತಾ, ನಿಮ್ಮ ಹಕ್ಕಿಗಾಗಿ, ಸಾರ್ವಜನಿಕರ ಹಕ್ಕಿಗಾಗಿ ಹೋರಾಡುತ್ತಾ, ಶೋಷಣೆಗಳ ವಿರುದ್ಧ, ಅನ್ಯಾಯದ ವಿರುದ್ಧ, ಸಾಮಾಜಿಕ ಸಮಾನತೆ ವಿರುದ್ಧ ಧ್ವನಿ ಎತ್ತಬೇಕು. ಕಾರಣ, ಕಾಲೇಜು, ವಿಶ್ವವಿದ್ಯಾನಿಲಯಗಳಲ್ಲಿ ಇಂತಹ ವಿದ್ಯಾರ್ಥಿ ಸಂಘಟನೆಗಳು ಅಥವಾ ಕ್ಯಾಂಪಸ್ ರಾಜಕೀಯ ಇಲ್ಲದಿದ್ದರೆ ಅಥವಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿಲ್ಲದಿದ್ದರೆ ಆ ಜಾಗವನ್ನು ಕೋಮುವಾದಿ ಚಿಂತೆಗಳು, ಮೂಲಭೂತ ಚಿಂತೆಗಳು, ಇದೇ ರೀತಿಯಲ್ಲಿ ಅಪಾಯಕಾರಿ ಚಿಂತನೆಗಳು ಆ ಜಾಗವನ್ನು ಭರ್ತಿ ಮಾಡುತ್ತದೆ. ಆದ್ದರಿಂದ ನಮ್ಮಂತಹ ವಿದ್ಯಾಭ್ಯಾಸವುಳ್ಳ, ಸಾಮಾಜಿಕ ಹಾಗೂ ಸಾರ್ವಜನಿಕ ಪ್ರಜ್ಞೆಯುಳ್ಳ, ರಾಜಕೀಯ ತಿಳುವಳಿಕೆಯುಳ್ಳ ವಿದ್ಯಾರ್ಥಿ ಸಮೂಹ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಬೆಳೆದು ಬರಬೇಕಿದೆ. ಆದರೆ ಮಾತ್ರ ನಮ್ಮ ಭವಿಷ್ಯದ ರಾಜ್ಯ, ಅದೇ ರೀತಿಯಲ್ಲಿ ದೇಶ ಅಭಿವೃದ್ಧಿಗೊಳ್ಳಲು ಸಾಧ್ಯ. ಮರೆಯಬೇಡಿ, ನೀವು ವಿದ್ಯಾರ್ಥಿಗಳಾಗಿ ನಿಮಗೆ ನಿಮ್ಮದಾದಂತಹ ಹಕ್ಕು, ಅದೇ ರೀತಿಯಲ್ಲಿ ನಿಮ್ಮದಾದಂತಹ ಕರ್ತವ್ಯ, ಹೊಣೆಗಾರಿಕೆ ಈ ಸಮಾಜದಲ್ಲಿ, ನಿಮ್ಮ ಬದುಕಿನಲ್ಲಿದೆ. ಜೈ ಹಿಂದ್.